ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ಬಂದು ಇಂಗ್ಲೀಷ್ ಪೇಪರ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಡೈರೆಕ್ಷನ್ಸ್ನ ಕೊಟ್ಟಿದ್ದಾರೆ ಫಾರ್ ಕ್ವೆಶನ್ ನಂಬರ್ 36 to 39 ಆ್ಯಂಡ್ ಐಡಿಯಮ್ಸ್ ಆರ್ ಪ್ರೇಸಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ದ ಸೆಂಟೆನ್ಸಸ್. ಸೊ ನಾವು ಏನು ಮಾಡಬೇಕಾಗುತ್ತೆ, ಐಡಿಯಮ್ ಅಥವಾ ಪ್ರೇಸಸ್ನ ಕರೆಕ್ಟಾಗಿರ್ತಕ್ಕಂಥ ಒಂದು ಮೀನಿಂಗ್ನ ನಾವು ನೋಡಬೇಕಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. ಸೊ ಫಸ್ಟ್ ಡೈರೆಕ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಹಿ ಡಗ್ ದ ಗ್ರೇವ್ ವೆನ್ ಹಿ ಟುಕ್ ದ ಕಲ್ಪ್ರಿಟ್ ಸೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಪ್ರಿಟ್ಸ್ ಅಂತ ಹೇಳಿದರೆ ಇಟ್ ಮೀನ್ಸ್ ಅಪರಾಧ ಅಥವಾ ಅನ್ಯಾಯ ಅಂತ ಹೇಳ್ಬೋದು, ಅಥವಾ ಅಪರಾಧಿ ಸೈಡಲ್ಲಿ ನಿಂತ್ಕೊಂಡು ನೋಡಿದಾಗ ಡಗ್ ದ ಗ್ರೇವ್ ಅಂತ ಹೇಳಿದರೆ ನಮ್ಮ ಹಳ್ಳವನ್ನು ನಾವೇ ತೋಡ್ಕೊಳ್ಳೋದು, ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಳೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಅದರ ಒಂದು ಮೀನಿಂಗನ್ನು ಇಲ್ಲಿ ಕೇಳಿದ್ದಾರೆ. ಸೊ ನಮ್ಮ ಹಳ್ಳ ಅಥವಾ ನಮ್ಮ ಗುಂಡಿ ನಾವೇ ತೋಡ್ಕೊಂಡ್ವಿ ಅಂದರೆ, ಅಥವಾ ನಮ್ಮ ಇದಕ್ಕೆ ನಾವೇ ಕಲ್ಲು ಹಾಕೊಂಡ್ವಿ ಅಂತ ಹೇಳ್ತೀವಲ್ಲ, ಅದರ ಬದಲು ನಮ್ಮ ಹಳ್ಳವನ್ನು ಅಥವಾ ನಮ್ಮ ಗುಂಡಿಯನ್ನು ನಾವೇ ತೋಡ್ಕೊಳ್ಳೋದು ಅಂತ ಅರ್ಥ ಬರುತ್ತೆ ಕನ್ನಡಕ್ಕೆ ನಾವು ಹೋಲಿಸ್ಕೊಂಡಾಗ. ಅದರ ಒಂದು ಐಡಿಯಮ್ನ ಒಂದು ಮೀನಿಂಗ್ ಏನಂತ ಕೇಳಿದ್ರೆ, ಇಲ್ಲಿ ಹಿ ಮೆಂಡೆಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಟ್ ಅಂತ ಕೊಟ್ಟಿದ್ದಾರೆ. ಹಿ ರೈನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ಡ್ ದ ಕಲ್ಪ್ರಿಟ್. ಹಿ ಸೇವ್ಡ್ ಹಿಮ್ಸೆಲ್ಫ್ ಬೈ ಹೆಲ್ಪಿಂಗ್ ದ ಕಲ್ಪ್ರಿಟ್. ಸೊ ಅವನು ಸೇವ್ ಆಗ್ತಕ್ಕಂಥದ್ದು ಅಲ್ಲ. ಸೊ ಗುಂಡಿನ ತಕ್ಕೊಂಡ ಅಂತ ಹೇಳಿದ್ರೆ ಅವನು ಒಂದು ಕಷ್ಟವಂತಕ್ಕೆ ಸಿಲ್ಕೊಂಡ ಅಂತ ಅರ್ಥ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಆಪ್ಷನ್ 2 ಏನಿದೆ, ಹಿ ರೈನ್ಡ್ ಹಿಮ್ಸೆಲ್ಫ್ ವೆನ್ ಹಿ ಹೆಲ್ಪ್ಡ್ ದ ಕಲ್ಪ್ರಿಟ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇಟ್ ಮೀನ್ಸ್ ಅವನ ಗುಂಡಿಯನ್ನು ಅಥವಾ ಅವನ ಒಂದು ಇದನ್ನ ಅವನೇ ತಂದುಕೊಳ್ತಕ್ಕಂಥದ್ದು, ಅಪಾಯವನ್ನು ಅಂತ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಟು ದೇರ್ ಹೀಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ವೆನ್ ದ ಪೊಲೀಸ್ ಕೇಮ್, ಪೊಲೀಸ್ ಬಂದಾಗ ಏನು ಮಾಡ್ತಾರೆ, ಥೀವ್ಸ್ ಕಳ್ಳರುಗಳು ಏನು ಮಾಡ್ತಾರೆ, ಟುಕ್ ಟು ದೇರ್ ಹೀಲ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ, ಕಾಲು ಕೀಳು ಅಥವಾ ಓಡಿ ಹೋಗು ಅಂತ ಹೇಳ್ತೀವಲ್ವ, ಕಾಲು ಕೀಳೋದು. ಸೊ ಕಾಲು ಕಿತ್ತ ಅಂತ ಅಂದರೆ ಅಲ್ಲಿಂದ ಓಡೋದ ಅಂತ ಅರ್ಥ ಬರುತ್ತೆ. ಅದೇ ಸೇಮ್ ಮೀನಿಂಗು ಟುಕ್ ಟು ದೇರ್ ಹೀಲ್ಸ್, ಅಲ್ಲಿಂದ ಕಾಲು ಕೀಳು ಅಂತ ಹೇಳ್ತಾರೆ. ಸೊ ಅದಕ್ಕೆ ಅರ್ಥ ನಿಯರೆಸ್ಟ್ ಅಥವಾ ಅದರ ಒಂದು ಮೀನಿಂಗ್ ಅಂತ ಹೇಳಿದರೆ, ವೆನ್ ದ ಪೊಲೀಸ್ ಮ್ಯಾನ್ ಕೇಮ್ ದ ಥೀವ್ಸ್ ವರ್ ಟೇಕನ್ ಬೈ ಸರ್ಪ್ರೈಸ್. ಸೊ ಅಲ್ಲಿ ಥೀವ್ಸ್ ಏನು ಮಾಡ್ತಾರೆ, ಪೊಲೀಸ್ ಬಂದಾಗ ಸರ್ಪ್ರೈಸ್ ಕೊಡ್ತಾರಾ, ಇಲ್ಲ ಅಲ್ವಾ. ಸೊ ಹಾಗಾಗಿ ಅದು ಬರೋದಿಲ್ಲ. ಆ್ಯಂಡ್ ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಫ್ಲೈಟ್ ಟು ರ್ಯಾನ್ ಅವೇ ಅಲ್ವಾ. ಸೊ ಅಲ್ಲಿಂದ ಏನು ಮಾಡ್ತಾರೆ, ಪೊಲೀಸ್ ಬಂದಾಗ ಥೀವ್ಸ್ಗಳು ಏನು ಮಾಡ್ತಾರೆ, ರ್ಯಾನ್ ಅವೇ ಓಡೋಗ್ತಾರೆ ಅಲ್ವಾ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಟುಕ್ ಶೆಲ್ಟರ್ ಇನ್ ಅ ಟಾಲ್ ಬಿಲ್ಡಿಂಗ್. ಸೊ ಇದು ಬರೋದಿಲ್ಲ. ಆ್ಯಂಡ್ ವೆನ್ ದ ಪೊಲೀಸ್ ಕೇಮ್ ದ ಥೀವ್ಸ್ ಓಪನ್ ಇನ್ಸ್ಕ್ರಿಮಿನೇಟ್ ಫೈರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದು ಆಗೋದಿಲ್ಲ. ಆನ್ಸರ್ ಏನಾಗುತ್ತೆ, ಅಲ್ಲಿಂದ ಕಾಲು ಕೀಳು ಅಂದರೆ ಓಡೋಗು, ರ್ಯಾನ್ ಅವೇ ಅಂತಕ್ಕಂಥದ್ದು ಆಗುತ್ತೆ. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚೀವ್ ಅಂತ ಕೊಟ್ಟಿದ್ದಾರೆ. ಸೊ ಸಚಿನ್ ಹ್ಯಾಸ್ ಬಿಟನ್ ಆಫ್ ಮೋರ್ ದ್ಯಾನ್ ಹಿ ಕ್ಯಾನ್ ಚೀವ್ ಅಂತ ಹೇಳಿದರೆ, ಸಚಿನ್ ಅಂತಕ್ಕಂಥನು ಅವನ ಒಂದು ಕೆಪಾಸಿಟಿ ಏನಿರುತ್ತೋ ಅಥವಾ ಒಂದು ಅವನು ಏನು ಇದಿರುತ್ತೋ ಅದಕ್ಕೂ ಮೀರಿ ಒಂದು ಅಚೀವ್ಮೆಂಟ್ನ ಮಾಡೋದಕ್ಕೋಸ್ಕರ ಅವನೇನು ಮಾಡ್ತಾನೆ, ತುಂಬ ಸಾಹಸವನ್ನು ಮಾಡ್ತಾನೆ ಅನ್ನೋ ಅರ್ಥ ಬರುತ್ತೆ. ಇಟ್ ಮೀನ್ಸ್ ಅವನ ಒಂದು ಇದಕ್ಕೆ ಏಜ್ ಆಗಿರ್ಬೋದು ಅಥವಾ ಒಂದು ಕೆಪಾಸಿಟಿ ಅಥವಾ ಒಂದು ಶಕ್ತಿಗೂ ಮೀರಿದಂಥ ಒಂದು ಕೆಲಸವನ್ನು ಅವ್ನು ಮಾಡೋದಕ್ಕೆ ಟ್ರೈ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡುತ್ತೆ, ಅದು ಸಚಿನ್ ಈಸ್ ಆಲ್ವೇಸ್ ಹ್ಯಾಂಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಬರೋದಿಲ್ಲ. ಆ್ಯಂಡ್ ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ಸ್ ಟೂ ಮಚ್, ಹೌದಲ್ವಾ. ಸೊ ಅವನೇನು ಮಾಡ್ತಾನೆ, ಅವನಿಗೆ ಮೀರಿದಂಥ ಒಂದು ಶಕ್ತಿನ ಅವನು ತೋರ್ಪಡಿಕೆಯನ್ನು ಮಾಡ್ತಕ್ಕಂಥದ್ದು, ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್ ಅಂತಕ್ಕಂಥದ್ದು ಇದು ಸರಿಯಾಗಿದೆ. ಸಚಿನ್ ಹ್ಯಾಸ್ ಲಿಟಲ್ ರಿಗಾರ್ಡ್ ಫಾರ್ ಅದರ್ಸ್, ಇದಕ್ಕೂ ಸಂಬಂಧನೇ ಇಲ್ಲ. ಸಚಿನ್ ಈಸ್ ಎ ಹೀಗೋ ಹೀಟರ್, ಇದು ಸಹ ಬರೋದಿಲ್ಲ. ಸೊ ಸಚಿನ್ ಈಸ್ ಟ್ರೈಂಗ್ ಟು ಅಟೆಂಪ್ಟ್ ಟೂ ಮಚ್, ಅವನ ಯೋಗ್ಯತೆಗೂ ಮೀರಿದಂಥ ಒಂದು ಅಟೆಂಪ್ಟ್ಗಳನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಪೀಟರ್ ಈಸ್ ದ ಆ್ಯಪಲ್ ಆಫ್ ಹಿಸ್ ಮದರ್ಸ್ ಹೈ. ಸೊ ಇವೆಲ್ಲ ಐಡಿಯಮ್ಸ್ಗಳು ತುಂಬ ಎಕ್ಸಾಮಲ್ಲಿ ರಿಪೀಟ್ ಆಗಿರುತ್ತೆ, ಮತ್ತು ಅದಾದೇ ಕೊಡ್ತಾನೆ ಇರ್ತಾರೆ ಐಡಿಯಮ್ಸ್ಗಳ ಬಗ್ಗೆ ನೋಡ್ತಾ ಹೋಗಿ. ಪೀಟರ್ ಈಸ್ ದ ಆ್ಯಪಲ್ ಆಫ್ ಹಿಸ್ ಮದರ್ಸ್ ಹೈ ಅಂತ ಕೊಟ್ಟಿದೆ. ಸೊ ಅಂದರೆ ಇಲ್ಲಿ ಪೀಟರ್ ಈಸ್ ದ ಆ್ಯಪಲ್ ಆಫ್ ಹಿಸ್ ಮದರ್ಸ್ ಐ, ಅವರ ತಾಯಿಯ ಕಣ್ಣಿನಲ್ಲಿ ಪೀಟರ್ ಅಂತಕ್ಕಂಥವ್ರು ತುಂಬ ಆ್ಯಪಲ್. ಸೊ ಇಲ್ಲಿ ಆ್ಯಪಲ್ ಬದಲು ಪೀಟರ್ನ ತೊಗೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಮದರ್ಸ್ ಹೈ ಅವನ ಒಂದು ತಾಯಿಯ ಕಣ್ಣಿನಲ್ಲಿ ಪೀಟರ್ ಅಂತಕ್ಕಂಥವ್ರು ಒಂದು ಆ್ಯಪಲ್ ಇದ್ದಾಗೆ ಅಂತ ಹೇಳಿದ್ರೆ ಅಲ್ಲಿ ಏನರ್ಥ ಬರುತ್ತೆ, ದ ಮದರ್ ಲೈಕ್ಸ್ ಪೀಟರ್. ಓಕೆ, ಮದರು ಪೀಟರ್ನ ಲೈಕ್ ಮಾಡ್ತಾರೆ, ಒಂದು ಓಕೆ. ಪೀಟರ್ ಈಸ್ ಅನ್ ಎನಿಮಿ ಆಫ್ ಹಿಸ್ ಮದರ್ ಬರ್ತಾರ ಇಲ್ವಾ. ಸೊ ಆಪಲ್ ಅಂತ ಒಂದು ಪಾಸಿಟಿವ್ ಬರುತ್ತೆ, ಅದು ನೆಗೆಟಿವ್ ಥಾಟ್ ಅಲ್ಲ. ಪೀಟರ್ ಈಸ್ ದ ವೇಸ್ಟ್ಲೆಸ್ ಸನ್ ಆಫ್ ಹಿಸ್ ಮದರ್. ಸೊ ವೇಸ್ಟ್ಲೆಸ್ ಬರೋದಿಲ್ಲ. ಪೀಟರ್ ಈಸ್ ದ ಡಿಯರೆಸ್ಟ್ ಸನ್ ಆಫ್ ಹಿಸ್ ಮದರ್, ಹೌದಲ್ವಾ. ಸೊ ಪೀಟರ್ ಅಂತಕ್ಕಂಥವ್ರು ಅವರ ತಾಯಿಯ ಕಣ್ಣಿನಲ್ಲಿ ತುಂಬ ಡಿಯರ್ ಅಂತ ಹೇಳಿದ್ರೆ ತುಂಬ ಪ್ರೀತಿಯ ಮಗ ಅಂತ ಅರ್ಥ ಬರುತ್ತೆ. ಸೊ ಆಪಲ್ ಆಫ್ ಹಿಸ್ ಮದರ್ಸ್ ಹೈ, ಅವರ ಕಣ್ಣಿನಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಒಬ್ಬ ಮಗ ಅಂತ ಹೇಳ್ಬೋದು. ಸೊ ಆನ್ಸರು ಆಪ್ಷನ್ 4, ಪೀಟರ್ ಈಸ್ ದ ಡಿಯರೆಸ್ಟ್ ಸನ್ ಆಫ್ ಹಿಸ್ ಮದರ್. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ 40 to 43 ಬೇಸ್ಡ್ ಆನ್ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸಮ್. ಸೊ ಡಿಗ್ರೀಸ್ ಮೇಲೆ ಕ್ವಶನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಕ್ವಶನ್ನು, ಡೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ
ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಸೊ ನಮಗೆ ಗೊತ್ತಿದೆ ಡಿಗ್ರಿಲಿ 3 ಬರುತ್ತೆ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಕಂಪ್ಯಾರಿಟಿವ್ ಅಂತ ಹೇಳಿದಾಗ ಎರಡು ಮಧ್ಯೆ ಕಂಪ್ಯಾರಿಸಮ್ ಮಾಡಬೇಕು. ದಾನ್ ಅಂತ ಬಂದಾಗ ಅದು ಕಂಪ್ಯಾರಿಸಮ್ ಆಗುತ್ತೆ. ಆ್ಯಂಡ್ ಸೂಪರ್ಲೇಟಿವ್ ಅಂತ ಹೇಳಿದಾಗ ಸೂಪರ್ಲೇಟಿವಲ್ಲಿ ನಾವು ಮೇಯ್ನಾಗಿ ದಾ ಯೂಸ್ ಮಾಡ್ತೀವಿ. ಒಂದು ವರ್ಣ ಯೂಸ್ ಮಾಡಬೇಕಂತ ಹೇಳಿದ್ರೆ ಸೂಪರ್ಲೇಟಿವಲ್ಲಿ ಫಸ್ಟ್ ನಾವು ದಾನ ಯೂಸ್ ಮಾಡಿಬಿಟ್ಟು ಸೂಪರ್ಲೇಟಿವ್ ಒಂದು ವರ್ಣ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಪಾಸಿಟಿವ್ ಅಂತ ಹೇಳಿದಾಗ ನಮ್ಮ ನಾರ್ಮಲ್ ಒಂದು ವಾಕ್ಯ ಇದನ್ನು ಪಾಸಿಟಿವ್ ಅಂತ ತೊಗೊಳ್ತೀವಿ. ಸೊ ಇಲ್ಲಿ ಡೆಲ್ಲಿ ಈಸ್ ಡ್ಯಾಶ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನಲ್ಲಿ ನಾವು ಹೋಲಿಸ್ಕೊಂಡ್ರೆ ಡೆಲ್ಲಿ ಈಸ್ ದ್ಯಾನ್ ಮುಂಬೈ. ಓಕೆ, ಮುಂಬೈ ಮತ್ತು ಡೆಲ್ಲಿಗೆ ಕಂಪ್ಯಾರಿಸಮ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಏನು ಬರುತ್ತೆ, ಕಂಪ್ಯಾರಿಸಮ್ ಅಂತ ಹೇಳಿದಾಗ ಸೂಪರ್ಲೇಟಿವ್ ಡಿಗ್ರಿ ಬರಲ್ಲ, ಪಾಸಿಟಿವ್ ಡಿಗ್ರಿನೂ ಸಹ ಬರೋದಿಲ್ಲ, ಕಂಪ್ಯಾರಿಸನಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ ಕಂಪ್ಯಾರೇಟಿವ್ ಡಿಗ್ರಿಗೆ ಬರ್ತಕ್ಕಂಥದ್ದು. ಕಂಪ್ಯಾರೇಟಿವ್ ಡಿಗ್ರಿ ಅಂತ ಹೇಳಿದಾಗ ಇಲ್ಲಿ ವರ್ಸ್ಟ್, ವರ್ಸ್, ಮೋಸ್ಟ್ ಅಂತ ಬಂದಿದೆ. ಸೊ ಇಲ್ಲಿ ಮೋಸ್ಟ್ ಅಂತಕ್ಕಂಥದ್ದು ಬರೋಲ್ಲ. ಸೊ ಏನಂದರೆ ಮೋರ್ ಅಂತಕ್ಕಂಥದ್ದು, ಮೋಸ್ಟ್ ಅಂತಕ್ಕಂಥದ್ದು ವರ್ಸ್ಗೆ ಬರೋದಿಲ್ಲ. ಸೊ ಹಾಗಾಗಿ ಇದು ಬರಲ್ಲ. ಇನ್ನು ವರ್ಸ್ಟ್ ಅಂತಕ್ಕಂಥದ್ದು ಕಂಪ್ಯಾರೇಟಿವ್ ಡಿಗ್ರಿ ಬರೋದಿಲ್ಲ. ಆಪ್ಷನ್ ಟಿ ವರ್ಸ್ ಅಂತಕ್ಕಂಥದ್ದು ಇದು ಕಂಪ್ಯಾರೇಟಿವ್ ಡಿಗ್ರಿಲಿ ಬರ್ತಕ್ಕಂಥದ್ದು. ಆಪ್ಷನ್ 2, ಡೆಲ್ಲಿ ಈಸ್ ವರ್ಸ್ ದ್ಯಾನ್ ಮುಂಬೈ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಆ್ಯಂಡ್ ನೆಕ್ಸ್ಟ್, ನೋ ಅದರ್ ಬಾಯ್ಸ್ ಆರ್ ಹ್ಯಾಸ್ ಡ್ಯಾಶ್ ಹ್ಯಾಸ್ ರಾಮು ಇನ್ ದ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ನೋ ಅದರ್ ಬಾಯ್ಸ್ ಆರ್ ಹ್ಯಾಸ್, ಇದು ಬಂದು ನೋ ಅದರ್ ಬಾಯ್ಸ್ ಆರ್ ಹ್ಯಾಸ್ ಅಂತಕ್ಕಂಥದ್ದು ಇದು ಕಂಪ್ಯಾರೇಟಿವ್ ಡಿಗ್ರಿಗೆ ಬರೋದಿಲ್ಲ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿಗೂ ಬರೋದಿಲ್ಲ. ಓಕೆ, ಸೊ ಇದು ಬಂದು ಪಾಸಿಟಿವ್ ಡಿಗ್ರಿ ಅಂತ ಹೇಳಬಹುದು. ನೋ ಅದರ್ ಬಾಯ್ಸ್ ಆರ್ ಹ್ಯಾಸ್ ಅಂತ ಹೇಳಿದಾಗ ಇಲ್ಲಿ ಗುಡ್ ಹ್ಯಾಸ್ ರಾಮು ಇನ್ ದ ಕ್ಲಾಸ್ ಅಂತಕ್ಕಂಥದ್ದು. ಬೇರೆ ನೋ ಅದರ್ ಬಾಯ್ಸ್, ಬೇರೆ ಮಕ್ಕಳಿಗೆಲ್ಲ ರಾಮು ತುಂಬ ಕ್ಲಾಸಲ್ಲಿ ತುಂಬ ಒಳ್ಳೆಯ ಹುಡುಗ. ಆ್ಯಂಡ್ ನೆಕ್ಸ್ಟು ಸಾಂಸ್ಕ್ರಿಟ್ ಈಸ್ ಒನ್ ಆಫ್ ದ ಡ್ಯಾಶ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಹ ಕಂಪ್ಯಾರಿಸನ್ ಇಲ್ಲ. ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಿಂತ ವರ್ಲ್ಡಲ್ಲೇ ಎಲ್ಲ ಲ್ಯಾಂಗ್ವೇಜ್ಗಿಂತ ಸಾಂಸ್ಕ್ರಿಟು ಒನ್ ಆಫ್ ದ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಸೊ ವರ್ಲ್ಡಲ್ಲಿ ಈ ಸಾಂಸ್ಕೃತ ಅಂತಕ್ಕಂಥದ್ದು ಒನ್ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಸೊ ಇದು ಸಹ ಏನು ಬರುತ್ತೆ, ಸೂಪರ್ಲೇಟಿವ್ ಬರುತ್ತೆ. ಒನ್ ಆಫ್ ದ ಲ್ಯಾಂಗ್ವೇಜ್ ಅಂದರೆ ಸೊ ಎಲ್ಲರಿಗಿಂತ ಮೇಲ್ ಅಂತ ಅರ್ಥ ಬರುತ್ತಲ್ವ. ಸೊ ಸೂಪರ್ಲೇಟಿವ್ ಡಿಗ್ರಿ ಬರ್ತಕ್ಕಂಥದ್ದು. ಸೊ ಓಲ್ಡರು ಮೋಸ್ಟ್ ಓಲ್ಡೆಸ್ಟು, ಮೋರ್ ಓಲ್ಡರು, ಓಲ್ಡೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯಿಂದ ತೊಗೊಂಡಾಗ ಏನು ಬರುತ್ತೆ, ಅದು ಮೋರ್ ಓಲ್ಡರ್, ಆ್ಯಕ್ಚುಲಿ ಮೋಸ್ಟ್ ಮೋರ್ ಬರೋದೇ ಇಲ್ಲ, ಕೆಲವೊಂದಕ್ಕೆ ಮಾತ್ರ ಮೋಸ್ಟ್ ಮೋರ್ ಬರ್ತಕ್ಕಂಥದ್ದು. ಸೊ ನಾನು ಹೇಳಿದಾಗ ವರ್ಸ್ಟ್ ಬರ್ತಲ್ಲ, ಸೊ ವರ್ಸ್ಗೂ ಅಷ್ಟೇ ಮೋಸ್ಟು ಮೋರ್ ಅಂತಕ್ಕಂಥದ್ದು ಬರೋದಿಲ್ಲ. ಆ್ಯಂಡ್ ಓಲ್ಡೆಸ್ಟ್ಗೂ ಸಹ ಮೋಸ್ಟ್ ಮೋರ್ ಅಂತಕ್ಕಂಥ ಒಂದು ವರ್ಡ್ಗಳು ಜೊತೆಲಿ ಬರೋದಿಲ್ಲ. ಸೊ ಇಲ್ಲಿ ಓಲ್ಡರ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಓಲ್ಡರ್ಗಿಂತ ಇಲ್ಲಿ ದಾ ಕೊಟ್ಟಿದ್ದಾರೆ ನೋಡಿ. ದಾ ಅಂತಕ್ಕಂಥ ನಾನು ಆಲ್ರೆಡಿ ಹೇಳಿದೆ, ಸೂಪರ್ಲೇಟಿವ್ ಡಿಗ್ರಿಲಿ ದಾ ಬರುತ್ತೆ. ಸೊ ದಾ ಬರುತ್ತೆ ಅಂತ ಹೇಳಿದಾಗಲೇ ಸೂಪರ್ಲೇಟಿವ್ ಡಿಗ್ರಿ ಓಲ್ಡೆಸ್ಟ್ ಅಂತಕ್ಕಂಥದ್ದು. ಓಲ್ಡರ್, ಓಲ್ಡೆಸ್ಟ್ ಬರುತ್ತೆ. ಸೊ ಓಲ್ಡರ್ ಬಂದು ಕಂಪ್ಯಾರೇಟಿವ್ ಡಿಗ್ರಿ ಬರ್ತಕ್ಕಂಥದ್ದು, ಓಲ್ಡೆಸ್ಟ್ ಬಂದು ಸೂಪರ್ಲೇಟಿವ್ ಡಿಗ್ರಿ ಬರ್ತಕ್ಕಂಥದ್ದು. ಆಪ್ಷನ್ 4 ಸೂಪರ್ಲೇಟಿವ್ ಡಿಗ್ರಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಲತಾ ಹ್ಯಾಸ್ ದ ಡ್ಯಾಶ್ ಅಮೌಂಟ್ ಆಫ್ ಮಿಲ್ಕ್. ಸೊ ಇಲ್ಲಿ ಲತಾ ಹ್ಯಾಸ್ ದ ಡ್ಯಾಶ್ ಅಮೌಂಟ್ ಆಫ್ ಮಿಲ್ಕ್ ಅಂತ ಕೊಟ್ಟಿದ್ದಾರೆ. ಲೀಸ್ಟ್, ಲೆಸ್, ಲಿಟಲ್, ಮೋರ್, ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸಹ ಅಷ್ಟೇ, ಇಲ್ಲಿ ಕಂಪ್ಯಾರಿಸಮ್ ಯಾವುದು ಇಲ್ಲ. ಸೊ ಇಲ್ಲಿ ಬರ್ತಕ್ಕಂಥದ್ದು ತುಂಬ ಕಡಿಮೆ ಅಂತ ಹೇಳಿದಾಗ ಲೀಸ್ಟ್. ಆಪ್ಷನ್ 1, ಲತಾ ಹ್ಯಾಸ್ ದ ಲೀಸ್ಟ್ ಸೂಪರ್ಲೇಟಿವ್ ಡಿಗ್ರಿ, ದ ಲೀಸ್ಟ್ ಅಮೌಂಟ್ ಆಫ್ ಮಿಲ್ಕ್. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟು ಆನ್ಸರ್ ಕ್ವಶನ್ಸ್ ನಂಬರ್ 44 to 47 ಚೂಸ್ ದ ವರ್ಡ್ ಆರ್ ಪ್ರೇಸ್ ವಿಚ್ ಅ ಸಿನೋನಿಯಮ್ ಆರ್ ನಿಯರೆಸ್ಟ್ ಇನ್ ಮೀನಿಂಗ್. ಸೊ ಸಮಾನಾರ್ಥಕ ಪದ ಏನು ಹೇಳ್ತೀವೋ ಸಿನೋನಿಯಮ್ಸ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ, ದ ವೇವ್ಸ್ ಆಫ್ ದ ಸಿ ಆರ್ ಎಟರ್ನಲ್. ದ ವೇವ್ಸ್ ಆಫ್ ದ ಸಿ ಆರ್ ಎಟರ್ನಲ್. ಎಟರ್ನಲ್ ಒಂದು ಸಮಾನಾರ್ಥಕ ಪದ ಅಥವಾ ಸಿನೋನಿಯಮ್ ಏನು ಅಂತ ಕೇಳಿದರೆ ಟೆಂಪ್ರವರಿ, ಮೂಮೆಂಟರಿ, ಟ್ರಾನ್ಸಿಯೆಂಟು, ಹೆಂಡ್ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ಎಟರ್ನಲ್ ಅಂತ ಹೇಳಿದ್ರೆ ಅದರ ಅರ್ಥ ಮೀನಿಂಗ್ಗೆ ಬಂದು ಹೆಂಡ್ಲೆಸ್, ಕೊನೆ ಇಲ್ಲ ಅಂತ ಅರ್ಥ ಬರುತ್ತೆ. ಆಪ್ಷನ್ 4 ಏನಿದೆಯೋ ಹೆಂಡ್ಲೆಸ್ ಇದರ ಒಂದು ಸಮಾನಾರ್ಥಕ ಪದ. ಆ್ಯಂಡ್ ನೆಕ್ಸ್ಟ್, ಜಾನ್ ಈಸ್ ಅರೆಸ್ಟೆಡ್ ಫಾರ್ ಇನ್ಸಿಟಿಂಗ್ ಪೀಪಲ್. ಜಾನ್ ಈಸ್ ಅರೆಸ್ಟೆಡ್ ಬೈ ಇನ್ಸಿಟಿಂಗ್ ಪೀಪಲ್ ಅಂತ ಕೊಟ್ಟರೆ. ಸೊ ಇನ್ಸಿಟಿಂಗ್ ಅಂತ ಅಂದರೆ ಏನು? ಸೊ ಇನ್ಸಿಟಿಂಗ್ ಅಂತ ಹೇಳಿದ್ರೆ ಪ್ರೊವೋಕ್ ಮಾಡ್ತಕ್ಕಂಥದ್ದು, ಉತ್ತೇಜನ ಕೊಡ್ತಕ್ಕಂಥದ್ದು. ಸೊ ಯಾವುದೋ ಒಂದು ಮೋಟಿವೇಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಸೊ ಅದು ಮೋಟಿವೇಟ್ ಅಥವಾ ಪ್ರೊವೋಕು, ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ ಅದರ ಅರ್ಥ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2 ಪ್ರೊವೋಕಿಂಗ್. ಇನ್ಸಿಟಿಂಗ್ ಅಂತ ಹೇಳಿದ್ರೆ ಪ್ರೊವೋಕಿಂಗ್ ಅಂತ ಅರ್ಥ ಬರ್ತಕ್ಕಂಥದ್ದಾಗಿರುತ್ತೆ. And the next question is, the boy is punished for his
ಆಡಿಯೋಸಿಟಿ ಅಂತ ಕೊಟ್ಟಿದ್ದಾರೆ. ದ ಬಾಯ್ ಈಸ್ ಫನಿಶ್ಡ್ ಫಾರ್ ಇಸ್ ಆಡಿಯೋಸಿಟಿ. ಆಡಿಯೋಸಿಟಿ ಅಂತ ಅಂದರೆ ಏನು? ಆರೋಗೆನ್ಸ್, ಹ್ಯುಮಿಲಿಟಿ, ಮೈಲ್ಡ್ನೆಸ್, ಕವರ್ಡೈಸ್ ಅಂತ ಕೊಟ್ಟಿದ್ದಾರೆ. ಸೊ ಆಡಿಯೋಸಿಟಿ ಅಂತ ಹೇಳಿದ್ರೆ ತುಂಬ ಬ್ರೇವ್ ಆಗಿರ್ತಕ್ಕಂಥದ್ದು, ಬೋಲ್ಡ್ ಆಗಿರ್ತಕ್ಕಂಥದ್ದು, ಬೋಲ್ಡ್ನೆಸ್ ಅಥವಾ ಬ್ರೇವ್, ತುಂಬ ಧೈರ್ಯವಾಗಿರ್ತಕ್ಕಂಥದ್ದು ನಾವು ಆಡಿಯೋಸಿಟಿ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನೋಡ್ತಾ ಹೋದ್ರೆ ಮೈಲ್ಡ್ನೆಸ್ಸು, ಕವರ್ಡೈಸ್ ಮತ್ತು ಹ್ಯುಮಿಲಿಟಿ ಇದೆಲ್ಲ ಬರ್ತಕ್ಕಂಥದ್ದು ಒಂದು ಅರ್ಥ. ಆರೋಗೆನ್ಸ್ ಏನಿದೆಯೋ, ಸೊ ಆರೋಗೆನ್ಸ್ ಅರ್ಥ ಬಂದು ಆಡಿಯೋಸಿಟಿ, ಇಟ್ ಮೀನ್ಸ್ ಬೋಲ್ಡ್ನೆಸ್ ಅಂತ ಅರ್ಥ ಬರುತ್ತೆ. ಬ್ರೇವ್ ಅಥವಾ ಬೋಲ್ಡ್ನೆಸ್, ತುಂಬ ಧೈರ್ಯವಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು I was shocked to see his bleak appearance. I was shocked to see his bleak appearance. ಅವರು ಶಾಕ್ ಆಗಿ ನೋಡ್ಬಿಟ್ಟು ಏನ ಬ್ಲೀಕ್ ಅಪಿಯರೆನ್ಸ್. ಬ್ಲೀಕ್ ಅಂದರೆ ಏನು? ಸೊ ಇಲ್ಲಿ ನೋಡಿ ಬ್ರೈಟು, ಚಿಯರ್ಫುಲ್ಲು, ಪ್ಲೆಸೆಂಟು. ಸೊ ಇದು ಮೂರು ಏನಿದೆಯೋ ಇದು ಮೂರು ಸಹ ಒಂದೇ ಅರ್ಥ ಬರುತ್ತೆ. ಬ್ರೈಟ್ ಅಂದರೆ ನಿಮ್ಗೆ ಗೊತ್ತಿದೆ, ತುಂಬ ಬ್ರೈಟ್ ಆಗಿರ್ತಕ್ಕಂಥದ್ದು ಅಂದರೆ ಒಂಥರ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಚಿಯರ್ಫುಲ್ಲು, ಪ್ಲೆಸೆಂಟು ಇದೆಲ್ಲ ಒಂದು ಅರ್ಥ ಬರುತ್ತೆ. ಸೊ ಗ್ಲೂಮಿ ಅಂದರೆ ಡಲ್ ಆಗಿರ್ತಕ್ಕಂಥದ್ದು. ಸೊ ಬ್ಲೀಕ್ ಮೀನ್ಸ್ ಡಲ್ ಆಗಿರ್ತಕ್ಕಂಥದ್ದು. ಗ್ಲೂಮಿ ಸಪ್ಪೆ ಅಂತ ಹೇಳ್ತೀವಲ್ಲ, ಸೊ ಅದರ ಅರ್ಥ ಬರುತ್ತೆ ಬ್ಲೀಕ್, ಗ್ಲೂಮಿ. ಆ್ಯಂಡ್ ನೆಕ್ಸ್ಟ್ ಬಂದು ಟು ಆನ್ಸರ್ ದ ಕ್ವೆಶನ್ ನಂಬರ್ 48 to 51 ಚೂಸ್ ದ ವರ್ಡ್ ಆರ್ ಪ್ರೇಸಸ್ ವಿಚ್ ಇಸ್ ಆ್ಯಂಡ್ ಆ್ಯಂಟೋನಿಮ್ಸ್. ಆಪೋಸಿಟ್ ವರ್ಡ್ನ ಕೇಳಿದ್ದಾರೆ ಇಲ್ಲಿ. His wife has so diverse from him because she thinks that he is feeble ಅಂತ ಕೊಟ್ಟಿದ್ದಾರೆ. ಸೊ ಫೀಬಲ್ ಅಂದ್ರೇನು? ಸ್ಟ್ರಾಂಗ್, ವೀಕ್, ಇನ್ಫರ್ಮ್, ಲ್ಯಾಂಗ್ವಿಡ್ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಫೀಬಲ್ ಅಂತಕ್ಕಂಥದ್ದೇನು ಅರ್ಥ ಬರುತ್ತೆ. ಇಲ್ಲಿ ಕೇಳೋದು ಆಪೋಸಿಟ್ ವರ್ಡ್ನ ಕೇಳಿರೋದು. ಫಸ್ಟ್ಗೆ ನೀವು ಫೀಬಲ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಫೀಬಲ್ ಮೀನ್ಸ್ ವೀಕ್. ಆಪ್ಷನ್ 2 ಕೊಟ್ಟಿದ್ದಾರಲ್ಲ, ಸೊ ವೀಕ್ ಅಂತಕ್ಕಂಥದ್ದು ಫೀಬಲ್ಗೆ ಒಂದು ಸಮಾನಾರ್ಥಕ ಈಕ್ವಲ್ ವರ್ಡು. ಅದಕ್ಕೆ ಆಪೋಸಿಟ್ ಅಂತ ಹೇಳಿದಾಗ ಸ್ಟ್ರಾಂಗ್ ಅಂತಕ್ಕಂಥದ್ದು ಆನ್ಸರ್. ಆಪೋಸಿಟ್ ಬಂದು ಸ್ಟ್ರಾಂಗು, ವೀಕ್ ಬಂದು ಸಿನೋನಿಯಮ್ ಆಗುತ್ತೆ. ನೆಕ್ಸ್ಟು ದಿಸ್ ನ್ಯೂಸ್ ಈಸ್ ಜೆನ್ಯೂನ್. ಜೆನ್ಯೂನ್ ಅಂತ ಹೇಳಿದ್ರೆ ನ್ಯಾಯಯುತವಾಗಿರ್ತಕ್ಕಂಥದ್ದು ಅಲ್ವಾ. ಸೊ ಟ್ರೂತ್, ಸತ್ಯವಾಗಿರ್ತಕ್ಕಂಥದ್ದು. ಸೊ ಅಲ್ಲಿ ಕೇಳಿದ್ರೆ ಆಪೋಸಿಟ್ ವರ್ಡ್ ಅಲ್ವಾ. ಸೊ ಆಪೋಸಿಟ್ ಅಂತ ಹೇಳಿದಾಗ ಪ್ಯೂರ್ ಅಂದ್ರೂ ಸಹ ಸತ್ಯನೇ ಬರುತ್ತೆ, ಇದು ಬರೋದಿಲ್ಲ. ಆ್ಯಕ್ಚುಯಲ್ ಅಂದರೆ ರಿಯಲ್ ಆಗಿರ್ತಕ್ಕಂಥದ್ದು. ಸೊ ಆರ್ಟಿಫಿಷಿಯಲ್, ಎಸ್ ಜೆನ್ಯೂನ್ಗೆ ಆಪೋಸಿಟ್ ವರ್ಡು ಆರ್ಟಿಫಿಷಿಯಲ್. ನೆಕ್ಸ್ಟ್ ಹರ್ ಕ್ಲಿಯರ್ ಕನ್ಫ್ಯೂಷನ್ ಆಫ್ ದ ಕ್ರೈಮ್ ಹರ್ನ್ಡ್ ರಿಪ್ರೀವ್ ಅಂತ ಕೊಟ್ಟಿದ್ದಾರೆ. ಹರ್ ಕ್ಲಿಯರ್ ಕನ್ಫೆಷನ್ ಆಫ್ ದ ಕ್ರೈಮ್ ಹರ್ನ್ಡ್ ಹರ್ ಎ ರಿಪ್ರೀವ್. ಸೊ ಕ್ಲಿಯರ್ಗೆ ಒಂದು ಆಪೋಸಿಟ್ ವರ್ಡ್ ಕೇಳಿದ್ರೆ ಇಲ್ಲಿ ಫ್ರಾಂಕ್, ಸ್ಟ್ರೈಟ್ ಫಾರ್ವರ್ಡ್, ಸಿಂಪಲ್, ಆಂಬಿಗಿಯಸ್ ಅಂತ ಕೊಟ್ಟಿದ್ದಾರೆ. ಆಂಬಿಗಿಯಸ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಕ್ಲಿಯರ್ ಕೊಟ್ಟಿದ್ದಾರೆ. ಕ್ಲಿಯರ್ಗೆ ಇಲ್ಲಿ ನಾವೇನು ಮಾಡಬೇಕು? ಆಪೋಸಿಟ್ ವರ್ಡ್ನ ಯೂಸ್ ಮಾಡಬೇಕು. ಕ್ಲಿಯರ್ಗೆ ಆಪೋಸಿಟ್ ವರ್ಡ್ ಅಂತ ಹೇಳಿದ್ರೆ ಆಪ್ಷನ್ 4 ಆಂಬಿಗಿಯನ್ಸ್ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ದ ಟೀಚರ್ ಈಸ್ ವೆರಿ ಕಾಂಪ್ಯಾಷನೇಟ್. ಅಂತಂದರೆ ಟೀಚರ್ ಅಂತಕ್ಕಂಥವ್ರು ತುಂಬ ಇಟ್ ಮೀನ್ಸ್ ಹೇಳ್ತಾರೆ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸ್ ಏನಿರುತ್ತೆ ಅವ್ರ ಬಗ್ಗೆ ತುಂಬ ಒಳ್ಳೆಯ ಇದನ್ನ ಇರ್ತಕ್ಕಂಥದ್ದು. ಇಟ್ ಮೀನ್ಸ್ ಹಾರ್ಡ್ ಟೀಚರ್ ಅಲ್ಲ, ಏನು ಹೇಳ್ತೀವಿ ಅಂತ ಹೇಳಿದರೆ ತುಂಬ ಕೇರ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಕೈಂಡ್ ಹಾರ್ಟೆಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದೆ ನೋಡಿ, ಕೈಂಡ್ ಹಾರ್ಟೆಡ್ ಅಂತ ಹೇಳ್ತೀವಲ್ಲ, ಸಹೃದಯಿ ಅಂತೆ. ಸೊ ಆ ಥರ ಟೀಚರ್ ಅಂತ ಅರ್ಥ ಬರುತ್ತೆ. ಸೊ ಆನ್ಸರ್ ಆ್ಯಕ್ಚುಲಿ ಇದೇನೆ ಆಪ್ಷನ್ 3 ಕೈಂಡ್. ಕಾಂಪೆಷನೇಟ್ ಅಂದರೆ ಕೈಂಡ್ ಅಂತ ಅರ್ಥ ಬರುತ್ತೆ. ಸೊ ಕ್ರೂಯಲ್ ಅಂದರೆ ಕ್ರೂರತನ ಅಂತ ಬರುತ್ತೆ. ಸೊ ಅದು ಬರೋದಿಲ್ಲ. ಆನ್ಸರ್ ಆಪ್ಷನ್ 3 ಕೈಂಡ್. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ವೆಶನ್ ನಂಬರ್ 52 to 55 ಹಾವ್ ಇನ್ಕಂಪ್ಲೀಟ್ ಸೆಂಟೆನ್ಸ್ ರಿಕ್ವೈರ್ ದ ಕರೆಕ್ಟ್ ಪ್ರೇಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಶಿ ಡ್ಯಾಶ್ ರೈಟಿಂಗ್ ದ ಎಸ್ಸೆ. ಅವಳು ಏನು ಮಾಡ್ತಾಳೆ? ಎಸ್ಸೆನ ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದರೆ ಸೆಟ್ ಅಬೌಟ್. ಆಪ್ಷನ್ 2 ಸೆಟ್ ಅಬೌಟ್. ಶಿ ಸೆಟ್ ಅಬೌಟ್ ರೈಟಿಂಗ್ ದ ಎಸ್ಸೆ. ಇಟ್ ಮೀನ್ಸ್ ಎಸ್ಸೆನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ಲು ಅಂತ ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಹಿ ಡ್ಯಾಶ್ ಲೈಫ್ ಡಿಫ್ರೆಂಟ್ಲಿ. ಹಿ ಲುಕ್ಸ್ ಲೈಕ್ ಎ ಲೈಫ್ ಡಿಫ್ರೆಂಟ್ಲಿ ಅಂತ ನಾವು ಒಂದು ಇದರಲ್ಲಿ ಹೇಳ್ಬಿಡ್ತೀವಿ, ಲುಕ್ಸ್ ಅಂತ ಹೇಳ್ಬಿಡ್ತೀವಿ. ಆದರೆ ಹಿ ಲುಕ್ಸ್ ಔಟ್, ಲುಕ್ಸ್ ಓವರ್, ಲುಕ್ಸ್ ಟು, ಲುಕ್ಸ್ ಅಟ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಅಂತ ಹೇಳಿದರೆ ಹಿ ಲುಕ್ಸ್ ಅಟ್ ಲೈಫ್ ಡಿಫ್ರೆಂಟ್ಲಿ. ಆಪ್ಷನ್ 4 ಲುಕ್ಸ್ ಅಟ್. ಆ್ಯಂಡ್ ನೆಕ್ಸ್ಟ್ ಬಂದು ದ ಆಯಿಲ್ ಪ್ರೈಸಸ್ ವಾಂಟ್ ಡ್ಯಾಶ್ ಅಂತ ಕೊಟ್ಟಿದೆ. ದ ಆಯಿಲ್ ಪ್ರೈಸಸ್ ವಾಂಟ್ ಕಮ್ ಡೌನ್, ಕಮ್ ಆಫ್, ಕಮ್ ಥ್ರೂ, ಕಮ್ ಓವರ್ ಅಂತ ಕೊಟ್ಟಿದೆ. ಕಮ್ ಡೌನ್, ಸೊ ಕಡಿಮೆ ಆಗಲ್ಲ. ದ ಆಯಿಲ್ ಪ್ರೈಸ್ ವಾಂಟ್
ಯಾವಾಗಲೂ ಸಹ ಕಡಿಮೆ. ಕಮ್ ಡೌನ್ ಅಂದರೆ ಕಡಿಮೆ. ಸೊ ವಾಂಟ್ ಅಂದರೆ ಇಲ್ಲ, ಆಗೋದಿಲ್ಲ ಅಂತ ಅರ್ಥ ಬರುತ್ತೆ. ಕಮ್ ಡೌನ್, ದ ಆಯಿಲ್ ಪ್ರೈಸಸ್ ವಾಂಟ್ ಕಮ್ ಡೌನ್. ನೆಕ್ಸ್ಟು ದ ಥೀಫ್ ವಾಸ್ ಡ್ಯಾಶ್ ವಿತ್ ಅ ಸ್ಮಾಲ್ ಫೈನ್ ಅಂತ ಕೊಟ್ಟಿದ್ದಾರೆ. ದ ಥೀಫ್ ವಾಸ್ ಡ್ಯಾಶ್ ವಿತ್ ಅ ಸ್ಮಾಲ್ ಫೈನ್. ಸೊ ಲೆಟ್ ಆಫ್ ಆಪ್ಷನ್ ಟು ಲೆಟ್ ಆಫ್ ಅಂತ ಹೇಳಿದ್ರೆ ಥೀಫ್ ಅಂದರೆ ಕಳ್ಳ ಬರ್ತಾನೆ. ಸೊ ಕಳ್ಳನಿಗೆ ಒಂದು ಸ್ಮಾಲ್ ಅಮೌಂಟಲ್ಲಿ ಫೈನ್ ಹಾಕಿ ಲೆಟ್ ಆಫ್ ಅಂದರೆ ಬಿಡ್ತಕ್ಕಂಥದ್ದು, ಬಿಡಲಾಗುತ್ತೆ. And next question number 56 to 59. There are sentences which are divided and numbered into 3 parts and one of the parts may contain an error. So ಇಲ್ಲಿ ಯಾವುದು ತಪ್ಪಾಗಿರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್. ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಯಾವುದು ತಪ್ಪಾಗಿದೆ ಅಂತ ನಾವು ಟಿಕ್ ಮಾಡಬೇಕಾಗುತ್ತೆ. ಆನ್ಸರ್ ಬಂದು ಆಪ್ಷನ್ 3, ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ರೈಟ್ ಟು ದೇರ್ ಒಪಿನಿಯನ್. ಸೊ ಅವ್ರು ಏನು ಮಾಡ್ತಾರೆ, ಎವ್ರಿಬಡಿ ಹ್ಯಾಸ್ ಎ ರೈಟ್, ಎವ್ರಿಬಡಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅವರ ಒಪಿನಿಯನ್ನ ಹೇಳಿ ಮಾಡ್ತಾರೆ ಅಂತ ಹೇಳಿದ್ರೆ, ಬಟ್ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್. ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ ಅಂತ ಆಗಬೇಕಿತ್ತು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ತಪ್ಪಾಗಿರ್ತಕ್ಕಂಥ ಒಂದು ಪಾರ್ಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದೇ ಇನ್ಸ್ಟೆಡ್ ಆನ್ ಮೈ ರಿಸೈನಿಂಗ್ ದ ಪೋಸ್ಟ್ ನೋ ಎರರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ತಪ್ಪು ಕಂಡು ಬರೋದಿಲ್ಲ. ದೇ ಇನ್ಸಿಸ್ಟೆಡ್ ಆನ್ ಮೈ ರಿಸೈನಿಂಗ್ ದ ಪೋಸ್ಟ್ ಅಂತ ಕೊಟ್ಟಿರೋದು ಸರಿ ಇದೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ ನೋ ಎರರ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ ನೋ ಎರರ್ ಅಂತ ಕೊಟ್ಟಿದ್ದಾರೆ. ಆಲ್ ಸೀಟ್ಸ್ ಇಲ್ಲಿ ನೋಡಿ, ಇಲ್ಲಿ ಫ್ಲೂರಲ್ ಕೊಟ್ಟಿದ್ದಾರೆ. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ ಅಂತ. ಸೊ ಹಾಗಾಗಿ ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ನಂಬರ್ಸ್ ಅಥವಾ ಏನು ಕೊಡಬೇಕಾಗಿತ್ತು ಇಲ್ಲಿ, ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಆಲ್ ಸೀಟ್ಸ್ ಇನ್ ದಿಸ್ ಬಸ್ ಹ್ಯಾವ್ ಆ ನಂಬರ್ಸ್ ಅಂತ ಕೊಡಬೇಕು, ಅಥವಾ ನಂಬರ್ಸ್ NUMBERS ನಂಬರ್ಸ್ ಅಂತ ಕೊಡಬೇಕಿತ್ತು. ಸೊ ಹಾಗಾಗಿ ಏನಾಗುತ್ತೆ, ಇದು 3 ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್ ಅಂತ ಕೊಟ್ಟಿದ್ದಾರೆ. ದ ಟೀಚರ್ ಗೇವ್ ಮಿ ಗುಡ್ ಅಡ್ವೈಸ್. ಸೊ ಅಡ್ವೈಸ್ ಅಂತಕ್ಕಂಥದ್ದು ತಪ್ಪಾಗಿದೆ, ಬಿಕಾಸ್ ಅಡ್ವೈಸ್ ಅಂತಕ್ಕಂಥದ್ದು ಏನಿದೆಯೋ ಅಡ್ವೈಸ್ ADVICE ಅಡ್ವೈಸ್. ಸೊ ಇಲ್ಲಿ ಸಿ ಬರಬೇಕು ಎಸ್ ಬದಲಾಗಿ. ಸೊ ಅದು ತಪ್ಪಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಫಾರ್ ಕ್ವೆಶನ್ ನಂಬರ್ 60 to 63, ಎ ವರ್ಡ್ ಆರ್ ಫ್ರೇಸ್ ಇಸ್ ಗಿವನ್ ಫಾಲೋಡ್ ಬೈ 4 ಆಪ್ಷನ್ಸ್. ಯು ಹ್ಯಾವ್ ಟು ಸೆಲೆಕ್ಟ್ ದ ಆಪ್ಷನ್ ವಿಚ್ ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ದ ವರ್ಡ್ ಆರ್ ಫ್ರೇಸ್ ಆ್ಯಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್ ಇನ್ ಯುವರ್ ಆನ್ಸರ್ ಶೀಟ್ ಅಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀನಿಂಗನ್ನು ಹುಡುಕ್ತಕ್ಕಂಥದ್ದು, ಅಥವಾ ಒಂದು ಸಮಾನಾರ್ಥಕ ಪದ ಅಂತ ಹೇಳ್ಬೋದು, ಅದರ ಒಂದು ಮೀನಿಂಗ್ ಅಂತ ಹೇಳಬಹುದು. ಸೊ 60 ಕ್ವೆಶನ್ ಹೀಗಿದೆ. ಸ್ಪಿನ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ, ಇದರ ಅರ್ಥ ಏನು? ಸೊ ಸ್ಪಿನ್ ಸ್ಟಾರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಸ್ಪಿನ್ ಸ್ಟಾರ್ ಅಂತ ಹೇಳಿದ್ರೆ ಈ ಒಂದು ಏನು, ಓಕೆ, ಎ ವುಮನ್ ಹೂ ಡಸ್ ನಾಟ್ ಸ್ಪೀಕ್ ಅಬೌಟ್ ಹರ್ ಸೆಲ್ಫ್, ಅವರ ಬಗ್ಗೆ ಅವರು ಯಾರು ಮಾತಾಡೋದಿಲ್ವೋ ಅವ್ರನ್ನ ಅಂತ ಹೇಳಿದ್ದಾರೆ. ಎ ವುಮನ್ ಹೂ ಗೇವ್ ಡೈವರ್ಸ್ ಅಟ್ ಅ ಲೇಟರ್ ಸ್ಟೇಜ್. ಎ ವುಮನ್ ಹೂ ಮ್ಯಾರಿಡ್ ಫಾರ್ ದ ಸೆಕೆಂಡ್ ಟೈಮ್, 2ನೇ ಸರಿ ಮದುವೆ ಆಗಿರೋರು ಅಲ್ಲ. ಆ್ಯಂಡ್ ಹೋಲ್ಡರ್ ವುಮನ್ ಹೂ ಈಸ್ ನಾಟ್ ಮ್ಯಾರಿಡ್. ಆ್ಯಂಡ್ ಹೋಲ್ಡರ್ ವುಮನ್ ಹೂ ಈಸ್ ನಾಟ್ ಮ್ಯಾರಿಡ್ ಅಂದರೆ ಯಾರಿಗೆ ಮದುವೆ ಆಗಿರೋದಿಲ್ಲ, ತುಂಬ ಏಜ್ ಆಗೋಗಿರುತ್ತೋ, ಸೊ ಅಂಥವ್ರನ್ನ ಏನಂತಾರೆ, ಸ್ಪಿನ್ ಸ್ಟಾರ್ ಅಂತಾರೆ. ಆ್ಯಂಡ್ ಓಲ್ಡರ್ ವುಮನ್ ಹೂ ಈಸ್ ನಾಟ್ ಮ್ಯಾರಿಡ್. ಆ್ಯಂಡ್ ನೆಕ್ಸ್ಟ್ ಬಂದು ಆಕ್ಟೋಜೆಂಡ್ರಿಯನ್ ಅಂತ ಅಂದರೆ ಏನು ಅಂತ ಹೇಳಿದರೆ, ಇದು ಅಷ್ಟೇ ಒನ್ ಹೂ ಈಸ್ ಇನ್ 80s. ಸೊ ಏನು, ಒನ್ ಹೂ ಈಸ್ ಅನ್ 80s ಮೀನ್ಸ್ 80 ಏಜ್ ಆಗಿರ್ತಕ್ಕಂಥವ್ರನ್ನ ಆಕ್ಟೋಜೆನೇರಿಯನ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಸಾಲಿಲಿಕ್ ಅಂತ ಅಂದರೆ ಏನು? ಸಾಲಿಲಿಕ್ ಅಂತ ಅಂದರೆ ಸ್ಪೀಕಿಂಗ್ ವಿತ್ ಫ್ರೆಂಡ್ಸ್ ಲೌಡ್ಲಿ, ಎ ಸ್ಪೀಚ್ ಇನ್ ವಿಚ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಇನ್ ಹಿಸ್ ಥಾಟ್ಸ್ ವಿತೌಟ್ ಅಡ್ರೆಸ್ಸಿಂಗ್ ಎ ಲಿಸನರ್ ಇನ್ ಅ ಡ್ರಾಮಾ, ಕ್ರೈಯಿಂಗ್ ಫಾರ್ ನೋ ರೀಸನ್, ಮೇಕಿಂಗ್ ಎ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಸಾಲಿಲಿಕ್ ಅಂತ ಅಂದರೆ ಎ ಸ್ಪೀಚ್ ಇನ್ ವಿಚ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಆಸ್ ಥಾಟ್ಸ್ ವಿತೌಟ್ ಅಡ್ರೆಸ್ಸಿಂಗ್ ಅ ಲಿಸನರ್ ಇನ್ ಅ ಡ್ರಾಮಾ. ಸೊ ಅಂದರೆ ಯಾರೂ ಅವ್ರನ್ನ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ, ಆದರೆ ಅವರು ಡ್ರಾಮಾವನ್ನು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ತಾ ಇರ್ತಾರಲ್ಲ, ಸೊ ಅದನ್ನು ಸಾಲಿಲಿಕ್ ಅಂತಾರೆ. ನೆಕ್ಸ್ಟು ಎಪಿಲಾಗ್ ಅಂದರೆ ಏನು? ಎಪಿಲಾಗ್ ಅಂದರೆ ಇಟ್ ಮೀನ್ಸ್ ಇದು ಬಂದು ಎ ಪೋಯಮ್ ಸ್ಪೋಕನ್ ಬೈ ಆ್ಯನ್ ಆಕ್ಟರ್ ಅಟ್ ದ ಎಂಡ್ ಆಫ್ ಅ ಪ್ಲೇ. ಸೊ ಒಂದು
ಏನು ಆ್ಯಕ್ಟ್ ಮಾಡ್ತಾರೋ ಡ್ರಾಮಾ ಮಾಡ್ತಾರೋ, ಸೊ ಲಾಸ್ಟಲ್ಲಿ ಏನು ಮಾತಾಡ್ತಾರೋ ರೋಲ್ ಮಾಡ್ತಾರೋ, ಇಟ್ ಮೀನ್ಸ್ ಕೊನೆಯಲ್ಲಿ ಅದನ್ನು ನಾವು ಎಪಿಲಾಗ್ ಅಂತ ಹೇಳ್ತೀವಿ. ಎಪಿ ಮೀನ್ಸ್ ಕೊನೆ ಅಂತ ಬರುತ್ತೆ. ಎಪಿಲಾಗ್ ಅಂದರೆ ಎ ಪೋಯಮ್ ಸ್ಪೋಕನ್ ಬೈ ಅನ್ ಆ್ಯಕ್ಟರ್ ಅಟ್ ದ ಎಂಡ್ ಆಫ್ ಅ ಪ್ಲೇ. ಮಿಡಲ್ ಬರೋದಿಲ್ಲ, ಲೇಟರ್ ಬಿಗಿನಿಂಗ್ ಅಲ್ಲ, ಸೊ ಎಂಡ್ ಆಫ್ ಅ ಪ್ಲೇ. ಆ್ಯಂಡ್ ನೆಕ್ಸ್ಟ್ ಬಂದು ಕ್ವೆಶನ್ ನಂಬರ್ 64 to 67 ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಯೂಸ್ ದ ರೈಟ್ ಫ್ರಫಿಕ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಟೇಕ್ ಪ್ರಾಪರ್ ಡ್ಯಾಶ್ ಕಾಷನ್ಸ್ ಅಗೇನಿಸ್ಟ್ ಮಲೇರಿಯಾ, ಮೆಜರ್ ಟೇಕನ್ ಇನ್ ಅಡ್ವೈಸ್ ಟು ಪ್ರಿವೆಂಟ್ ಸಮಥಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಫಿಕ್ಸ್ ಅಂತ ಹೇಳಿದ್ರೆ ಒಂದು ವರ್ಡ್ನ ಮೊದಲು ಸೇರಿಸಬೇಕು. ಫ್ರಫಿಕ್ಸ್ ಅಂತ ಹೇಳಿದ್ರೆ ವರ್ಡ್ನ ನಂತರ ಸೇರಿಸ್ತಕ್ಕಂಥದ್ದು ಸಫಿಕ್ಸ್ ಆಗುತ್ತೆ. ಮೊದಲೇ ಸೇರಿಸಿರೋದನ್ನ ಫ್ರಫಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಷನ್ಸ್ಗೆ ಈ ಒಂದು ಯಾವ ಒಂದು ಪ್ರಿಫಿಕ್ಸ್ನ ಸೇರಿಸ್ಬೇಕಂತ ಹೇಳಿದ್ರೆ ಪ್ರಿಕಾಷನ್ ಹೇಳ್ತೀವಲ್ವಾ, ಪ್ರಿಕಾಷನ್ ಆಪ್ಷನ್ 3 ಪ್ರಿಕಾಷನ್. ಆ್ಯಂಡ್ ನೆಕ್ಸ್ಟು ದ ಬಿಗ್ ಗ್ರೇ ಡ್ಯಾಶ್ ಮರಿನ್ ಪ್ಲಗ್ ಡೌನ್ ಇನ್ ದ ವಾಟರ್, ಅ ಶಿಪ್ ದ್ಯಾಟ್ ಮೂವ್ಸ್ ಅಂಡರ್ ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ಮರಿನ್ಗೆ ಪ್ರೀ ಮರಿನ್ ಬರ್ತಾ, ಸಬ್ ಮರಿನ, ಡಿಸ್ ಮರಿನ. ಸೊ ಸಬ್ ಮರಿನ್ ಕೇಳಿರ್ಬೇಕು ನೀವು, ಆಪ್ಷನ್ 3 ಸಬ್ ಮರಿನ್ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟು ದಿಸ್ ಪ್ರಾಕ್ಟೀಸ್ ಆ್ಯಸ್ ರಿಮೈಂಡ್ ಡ್ಯಾಶ್ ಆಲ್ಟರ್ಡ್ ಫಾರ್ ಸೆಂಚುರೀಸ್ ಅಂತ ಕೊಟ್ಟಿದ್ದಾರೆ. ದಿಸ್ ಪ್ರಾಕ್ಟೀಸ್ ಆ್ಯಸ್ ರಿಮೈಂಡ್ ಆಲ್ಟರ್ಡ್ಗೆ ಅನ್ಆಲ್ಟರ್ಡ್, ಹಿಮ್ ಆಲ್ಟರ್ಡ್, ಇನ್ ಆಲ್ಟರ್ಡ್, ಹೀರ್ ಆಲ್ಟರ್ಡ್. ಸೊ ದಟ್ ಹ್ಯಾಸ್ ನಾಟ್ ಚೇಂಜ್ಡ್ ಅಂತ ಒಂದು ಮೀನಿಂಗ್ ಬರಬೇಕಲ್ಲಿ. ಸೊ ಇಲ್ಲಿ ಬಂದು ಅನ್ಆಲ್ಟರ್, ಆಪ್ಷನ್ 1 ಅನ್ಆಲ್ಟರ್ಡ್. ಆ್ಯಂಡ್ ನೆಕ್ಸ್ಟು ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿಮೈನ್ಸ್ ಡ್ಯಾಶ್ ಡಿಸೈಡೆಡ್ ಅಂತ ಕೊಟ್ಟಿದ್ದಾರೆ. ರಿಮೈನ್ಸ್ ಡ್ಯಾಶ್ ಡಿಸೈಡೆಡ್, ಡಿಸೈಡೆಡ್ ಬರ್ತಾ ಆಂಟಿ ಬರೋದಿಲ್ಲ, ಅನ್ಡಿಸೈಡೆಡ್, ಇನ್ಡಿಸೈಡೆಡ್, ಹಿಮ್ ಡಿಸೈಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಾವು ನೋಡ್ತಾ ಹೋದಾಗ ಇದು ಬರ್ತಕ್ಕಂಥದ್ದು ಆಂಟಿ ಖಂಡಿತ ಬರೋದಿಲ್ಲ. ಆ್ಯಂಡ್ ಅನ್ಡಿಸೈಡೆಡ್, ದ ವೆನ್ಯೂ ಫಾರ್ ದ ವರ್ಲ್ಡ್ ಕಪ್ ರಿಮೈನ್ಸ್ ಅನ್ಡಿಸೈಡೆಡ್, ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ರಿಅರೇಂಜ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ತುಂಬ ಲೆಂತಿ ಇದೆ ಕ್ವಶನು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈ ರೀತಿ ಇದೆ ಕ್ವಶನು. Man cannot survive except through his mind. He comes on earth unarmed ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇದು ಸೆಂಟೆನ್ಸು, ಅದಾದ ನಂತರ PQRSನ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ 6th ಒಂದು ಇದನ್ನು ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸೆಂಟೆನ್ಸ್ಗಳನ್ನ ರೀಅರೇಂಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದಾಗುತ್ತೆ ಅಂತ ಹೇಳಿದ್ರೆ Man has no Man cannot survive except through his mind. He comes on earth unarmed ಅಂತ ಕೊಟ್ಟಿದ್ದಾರೆ. ಅದಾದ ನಂತರ he must plant his food or hunt eat. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು his brain is his only weapon. And next, animals obtain food by force. Man has no claws and no fangs, no horns, and no great strength of muscles to plant, to need a process of thoughts, to hunt. He needs weapons and to make weapons the process of thoughts ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಫಾರ್ಮ್ ಅಂತ ಹೇಳಿದರೆ ಆಪ್ಷನ್ 1. ಆ್ಯಕ್ಚುಲಿ ಇದು ಕೆಲವೊಂದಕ್ಕೆ ಆನ್ಸರ್ ಕರೆಕ್ಟ್ ಇಲ್ಲ ಅನ್ನೋದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸನ್ನು ಸಹ ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಬಿಲ್ ಕ್ಲಿಂಟನ್ ಈಸ್ ದ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಬಿಲ್ ಕ್ಲಿಂಟನ್ ಅಂತಕ್ಕಂಥ ಒಬ್ಬರು ಪ್ರೆಸಿಡೆಂಟ್. ಅದಾದ ನಂತರ ಬರ್ತಕ್ಕಂಥದ್ದು ಮ್ಯಾನ್ ಹ್ಯಾಸ್ ಪವರ್ಫುಲ್ ಹ್ಯಾಸ್ ಇಮ್ ಯೂಶಲಿ ಹ್ಯಾವ್ ಲೆವಿಸ್ ಟೇಸ್ಟಸ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದರೆ ಇವ್ರು ತುಂಬ ಒಂದು ಲಕ್ಸುರಿಯಸಲ್ಲಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದಾದ ನಂತರ ಬಟ್ ದಟ್ ಈಸ್ ನಾಟ್ ಟ್ರೂ ಆಫ್ ಮಿಸ್ಟರ್ ಕ್ಲಿಂಟನ್. ಸೊ ಆದರೆ ಅದು ನಿಜ ಅಲ್ಲ ಅಂತಕ್ಕಂಥದ್ದು ಎರಡನೇದು. ಆ್ಯಂಡ್ ನೆಕ್ಸ್ಟ್ ಬಂದು ಹೀಸ್ ಫಿಲಾಸಫಿ ಈಸ್ ಬಿ ಸಿಂಪಲ್. ಅವರ ಒಂದು ಫಿಲಾಸಫಿ ಅಥವಾ ಅವರ ಒಂದು ತತ್ವ ತುಂಬ ಸಿಂಪಲ್ ಆಗಿದೆ ಅಂತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಬಂದು ದಿಸ್ ಹ್ಯಾಡ್ ಲೆಡ್ ಹಿಮ್ ಟು ಬಿ ಎ ವೆಜಿಟೇರಿಯನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಲುಕಿಂಗ್ ಅಟ್ ಹಿಮ್ ಅ ಲಾಟ್ ಆಫ್ ಪೀಪಲ್ ಫೀಲ್ ಸರ್ಪ್ರೈಸ್ಡ್ ಅಂತಕ್ಕಂಥದ್ದು. ಸೊ SPRQ
P, R, Q, option 2. And the next to last question. ಲಾಸ್ಟ್ ಕ್ವೆಶನ್, ಐ ವಾಸ್ ಲಕ್ಕಿ ಟು ಎಸ್ಕೇಪ್ ಡೆತ್ ಬೈ ಅ ಫ್ಯೂ ಸೆಕೆಂಡ್ಸ್ ಅಂತ ಹೇಳಿದರೆ ತುಂಬ ನಾನು ಲಕ್ಕಿ ಯಾಕಂತಂದರೆ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಸೆಕೆಂಡ್ಗಳಲ್ಲಿ ಎಸ್ಕೇಪ್ ಆದೆ ನನ್ನ ಒಂದು ಡೆತ್ತಿಂದ ಅಂತ ಅರ್ಥ. ಸೊ ಇಲ್ಲ ನೋಡ್ತಾ ಹೋದಾಗ ಏನಾಗುತ್ತೆ, ಇಲ್ಲಿ ಅಬೌಟ್ 10 ಪೀಪಲ್ ಡೈಡ್ ಆ್ಯಂಡ್ ಮೆನಿ ವರ್ ಇಂಜೂರ್ಡ್ ಅಂತ ಕೊಟ್ಟಿದ್ದಾರೆ. ದ ಓವರ್ ಕ್ರೌಡೆಡ್ ಕಂಪಾರ್ಟ್ಮೆಂಟ್ ಮೇಡ್ ಮಿ ಗೆಟ್ ಡೌನ್. ಎ ಬಾಂಬ್ ಬ್ಲಾಸ್ಟೆಡ್ ಇನ್ ದ ಕಂಪಾರ್ಟ್ಮೆಂಟ್ ಆಫ್ ಕಲ್ಕತ್ತಾ ಎಕ್ಸ್ಪ್ರೆಸ್. ಎನಿ ಹೌ ದ ಲಾಸ್ ವಾಸ್ ಗ್ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಏನಾಗುತ್ತೆ, ಎ ಬಾಂಬ್ ಬ್ಲಾಸ್ಟೆಡ್ ಇನ್ ದ ಕಂಪಾರ್ಟ್ಮೆಂಟ್ ಆಫ್ ಕಲ್ಕತ್ತಾ ಎಕ್ಸ್ಪ್ರೆಸ್ ಒಂದು ಬರಬೇಕು. ಅದಾದ ನಂತರ ದ ಓವರ್ ಕ್ರೌಡೆಡ್ ಕಂಪಾರ್ಟ್ಮೆಂಟ್ ಮೇಡ್ ಮಿ ಗೆಟ್ ಡೌನ್. ಸೊ ಅಲ್ಲಿ ಒಂದು ಏನು ಬ್ಲಾಸ್ಟ್ ಆಯಿತು ಆ ಒಂದು ಕಂಪಾರ್ಟ್ಮೆಂಟಿಂದ ಅವರು ಕೆಳಗಡೆ ಬರಬೇಕಿತ್ತು. ಅದಾದ ನಂತರ ಎನಿ ವೇ ದ ಲಾಸ್ ವಾಸ್ ಗ್ರೇಟ್ ಅಂತಕ್ಕಂಥದ್ದು. ಸೊ ಏನು ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಅಬೌಟ್ 10 ಪೀಪಲ್ ಡೈಡ್ ಆ್ಯಂಡ್ ಮೆನಿ ವರ್ ಇಂಜೂರ್ಡ್ ಅಂತಕ್ಕಂಥದ್ದು. ಇದು ಥರ್ಡು, ಇದು ಫೋರ್ತ್ಗೆ ಬರ್ತಕ್ಕಂಥದ್ದು. ಸೊ RQSP ಅಂತಕ್ಕಂಥದ್ದು. ಸೊ ಫಸ್ಟ್ ಏನಾಗುತ್ತೆ, ಇಲ್ಲಿ ಕಲ್ಕತ್ತಾ ಎಕ್ಸ್ಪ್ರೆಸ್ಸಲ್ಲಿ ಬ್ಲಾಸ್ಟ್ ಆಗ್ತಕ್ಕಂಥದ್ದು ಕಂಪಾರ್ಟ್ಮೆಂಟಲ್ಲಿ. ಅಲ್ಲಿಂದ ಏನಾಗಬೇಕಾಗುತ್ತೆ, ಅವರು ಎಸ್ಕೇಪ್ ಅಥವಾ ಕೆಳಗಡೆ ಬರಬೇಕಾಗುತ್ತೆ ಆ ಒಂದು ಕಂಪಾರ್ಟ್ಮೆಂಟಿಂದ. ಸೊ ಹಾಗಾಗಿ ಕ್ಯೂ ತೊಗೊಳ್ಬೇಕಾಗುತ್ತೆ. ಅದಾದ ನಂತರ ಎನಿಹೌ ದ ಲಾಸ್ ವಾಸ್ ಗ್ರೇಟ್, ಆ ಒಂದು ಲಾಸ್ ಅಂತ ತುಂಬ ಜಾಸ್ತಿ ಆಗುತ್ತೆ. ಏನೇನು ಲಾಸ್ ಆಯಿತು ಅಂತ ಹೇಳಿದ್ರೆ ಅಬೌಟ್ 10 ಪೀಪಲ್ ಡೈಡ್ ಆ್ಯಂಡ್ ಮೆನಿ ವರ್ ಇಂಜೂರ್ಡ್. ಇಟ್ ವಾಸ್ ಅ ಸ್ಕ್ಯಾರಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ RQSP ಇದು ಸರಿಯಾದಂಥ ಒಂದು ಆನ್ಸರ್ ಆಗುತ್ತೆ.